ನಮಸ್ಕಾರ. ರಾಜಕೀಯ ಅಂದ್ರೆ ಬರೀ ಚುನಾವಣೆ ಗೆಲ್ಲೋದು ಸೋಲೋದು ಅಷ್ಟೇ ಅಲ್ಲ. ಅದು ಅದಕ್ಕಿಂತ ತುಂಬಾನೇ ಆಳವಾದ ವಿಷಯ. ಒಂದು ಕ್ಷೇತ್ರದ ಜನರ ಬದುಕು, ಅವರ ಕನಸುಗಳು, ಅವರ ನಂಬಿಕೆನ ಅರ್ಥ ಮಾಡ್ಕೊಳ್ಳೋದು ಅಂದ್ರೇನೆ ನಿಜವಾದ ರಾಜಕೀಯ. ಇವತ್ತು ನಾವು ನಾಗಮಂಗಲ ಕ್ಷೇತ್ರದ ಆಳಕ್ಕೆ ಇಳಿದು ಅಲ್ಲಿನ ಆಡಳಿತದ ಸವಾಲುಗಳೇನು ಮತ್ತು ಮತದಾರರ ನಂಬಿಕೆಯನ್ನ ಮತ್ತೆ ಗಳಿಸೋದು ಹೇಗೆ ಅನ್ನೋದನ್ನ ವಿಶ್ಲೇಷಣೆ ಮಾಡೋಣ. ಕರ್ನಾಟಕದ ಹೃದಯ ಭಾಗದಲ್ಲಿರೋ ನಾಗಮಂಗಲ ಇದೊಂದು ಬರೀ ಊರಲ್ಲ, ಇದೊಂದು ತುಂಬಾನೇ ಕಾಂಪ್ಲೆಕ್ಸ್ ಆಗಿರೋ ರಾಜಕೀಯ ಜಾಗ. ಇಲ್ಲಿನ ರಾಜಕೀಯ ಇಲ್ಲಿನ ಜನರ ದಿನನಿತ್ಯದ ಬದುಕಿನ ಜೊತೆ ಬೆರೆತೋಗಿದೆ. ಈ ವಿಶ್ಲೇಷಣೆಯಲ್ಲಿ ನಾವು ನಾಗಮಂಗಲವನ್ನ ಒಂದು ಪ್ರಯೋಗಶಾಲೆಯಾಗಿ ನೋಡೋಣ. ಇಲ್ಲಿನ ಸವಾಲುಗಳೇನು, ಸಾಧ್ಯತೆಗಳೇನು ಅಂತ ಹೊರಗೆ ಹಚ್ಚೋಣ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ದಾರಿ ಹೇಗಿದೆ ಅಂತ ನೋಡೋಣ. ಮೊದಲು ಕ್ಷೇತ್ರದ ರಾಜಕೀಯ ಒಗಟನ್ನು ಬಿಡಿಸೋಣ. ಆಮೇಲೆ ಮತದಾರರ ಮನಸ್ಸಲ್ಲಿ ಏನಿದೆ ಅಂತ ಕೇಳೋಣ. ನಂತರ ಸಿಸ್ಟಮ್ ಫೇಲ್ಯೂರ್ ಯಾಕಾಯ್ತು ಅಂತ ವಿಶ್ಲೇಷಿಸೋಣ. ಆ ಬಳಿಕ ಆಡಳಿತಕ್ಕೆ ಒಂದು ಹೊಸ ನೀಲನಕ್ಷೆ ರೆಡಿ ಮಾಡೋಣ. ನಂಬಿಕೆಯ ಸೇತುವೆಗಳನ್ನ ಹೇಗೆ ಕಟ್ಟೋದು ಅಂತ ಚರ್ಚಿಸಿ ಕೊನೆಗೆ ಜನಕೇಂದ್ರಿತ ರಾಜಕೀಯದ ದಾರಿಯನ್ನ ಕಂಡುಕೊಳ್ಳೋಣ. ಯಾವುದೇ ಸ್ಟ್ರಾಟಜಿ ಮಾಡೋ ಮುಂಚೆ ಅಲ್ಲಿನ ನಿಜವಾದ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೋಬೇಕು. ನಾಗಮಂಗಲದ ರಾಜಕೀಯ ಒಗಟನ್ನು ಬಿಡಿಸೋಕೆ ನಾವು ಮೊದಲು ಅಲ್ಲಿನ ಚುನಾವಣಾ ಇತಿಹಾಸದ ಅಂಕಿಅಂಶಗಳನ್ನ ನೋಡಲೇಬೇಕು. ಈ ನಂಬರ್ಗಳು ಸುನ್ನೆ ನಂಬರ್ಗಳಲ್ಲ, ಅವು ಜನರ ತೀರ್ಪಿನ ಕಥೆಯನ್ನ ಹೇಳ್ತಾರೆ. ಈ ನಂಬರ್ಸ್ ನೋಡಿ, ಇದು ಸುಮ್ಮನೆ ಸಣ್ಣಪುಟ್ಟ ಬದಲಾವಣೆ ಅಲ್ಲ. 5 ವರ್ಷದಲ್ಲಿ ಜೆಡಿಎಸ್ ವೋಟ್ ಶೇರ್ ಸುಮಾರು 17% ಬಿದ್ದಿದೆ. 17% ಅಂದ್ರೆ ಸಾಮಾನ್ಯ ವಿಷಯನಾ? ಅದೇ ಟೈಮಲ್ಲಿ ಕಾಂಗ್ರೆಸ್ 10%ಗಿಂತ ಜಾಸ್ತಿ ಗಳಿಸಿದೆ. ಇದನ್ನ ಒಂದು ರೀತಿ ರಾಜಕೀಯ ಭೂಕಂಪ ಅಂತಾನೆ ಹೇಳ್ಬೋದು. ಇದರಿಂದ ಒಂದಂತೂ ಸ್ಪಷ್ಟ, ನಾಗಮಂಗಲದ ಮತದಾರರ ನಿರೀಕ್ಷೆಗಳು ಈಡೇರದಿದ್ದಾಗ ಅವರು ತಮ್ಮ ನಿಲುವನ್ನು ಬದಲಾಯಿಸೋಕೆ ಹಿಂದೆ ಮುಂದೆ ನೋಡಲ್ಲ. ಈ ಜೆಡಿಎಸ್ ಮತ್ತು ಕಾಂಗ್ರೆಸ್ ಜಗಳದ ಮಧ್ಯೆ ಒಂದು ವಿಷಯ ಮಾತ್ರ ಯಾವಾಗಲೂ ಒಂದೇ ಥರ ಇದೆ. ಅದು ಬಿಜೆಪಿ ವೋಟ್ ಶೇರ್. ಯಾವಾಗ ನೋಡಿದ್ರೂ 5%ಗಿಂತ ಕಮ್ಮಿ. ಇದು ಒಂದೇ ಒಂದು ಎಲೆಕ್ಷನ್ ಕಥೆ ಅಲ್ಲ, ಇದು ತುಂಬಾ ಸಮಯದಿಂದ ಇರೋ ಒಂದು ದೊಡ್ಡ ಪ್ರಶ್ನೆ. ರಾಜ್ಯ ಮಟ್ಟದಲ್ಲಿ ಪ್ರಬಲವಾಗಿರೋ ಒಂದು ಪಕ್ಷ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಯಾಕೆ ನೆಲೆಯೂರಲು ವಿಫಲವಾಗ್ತಿದೆ? ನಮ್ಮ ಇಡೀ ವಿಶ್ಲೇಷಣೆಯ ಕೇಂದ್ರ ಬಿಂದುವೇ ಈ ಪ್ರಶ್ನೆ. ಸರಿ, ಈ ಎಲೆಕ್ಷನ್ ರಿಸಲ್ಟ್ಸ್, ಈ ನಂಬರ್ಸ್ ಎಲ್ಲ ಬಿಟ್ಟು ಈಗ ಜನರ ಹತ್ರ ಹೋಗೋಣ. ಅವರ ಮನಸ್ಸಲ್ಲಿ ಏನಿದೆ ಅಂತ ನೋಡೋಣ. ಆ ಮತದಾರರು ಯಾರು, ಅವರ ಸಾಮಾಜಿಕ ಹಿನ್ನೆಲೆ ಏನು, ಅವರಿಗೆ ನಿಜವಾಗಿಯೂ ಬೇಕಾಗಿರೋದೇನು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಮಾತ್ರ ರಾಜಕೀಯದ ನಿಜವಾದ ಚಿತ್ರಣ ನಮಗೆ ಸಿಗೋದು. ನಾಗಮಂಗಲ ಟೌನ್ನ ಡೆಮೋಗ್ರಾಫಿಕ್ಸ್ ನೋಡಿದ್ರೆ ಇಲ್ಲಿನ ರಾಜಕೀಯ ಯಾಕೆ ಹೀಗಿದೆ ಅಂತ ಸ್ವಲ್ಪ ಅರ್ಥ ಆಗತ್ತೆ. ನೋಡಿ, ಸುಮಾರು 36% ಮುಸ್ಲಿಂ ಜನಸಂಖ್ಯೆ ಇದೆ. ಇದು ತುಂಬಾನೇ ಮುಖ್ಯವಾದ ಸಂಖ್ಯೆ. ಜೊತೆಗೆ SC/ST ಸಮುದಾಯದ ಪಾಲು ಸುಮಾರು 11.5% ಇದೆ. ಇವು ಕೇವಲ ಜನಗಣತಿಯ ಅಂಕಿಅಂಶಗಳಲ್ಲ, ಇವು ಬೇರೆ ಬೇರೆ ಸಮುದಾಯಗಳ ಆಸೆ ಆಕಾಂಕ್ಷೆಗಳು, ಅವರ ರಾಜಕೀಯ ನಿಲುವುಗಳನ್ನು ತೋರಿಸ್ತವೆ. ಈ ಸಾಮಾಜಿಕ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳದೆ ಯಾವುದೇ ರಾಜಕೀಯ ಲೆಕ್ಕಾಚಾರ ಯಶಸ್ವಿಯಾಗಲ್ಲ. ಜನರಿಗೆ ನಿಜವಾಗೂ ಏನ್ ಬೇಕು ಅಂತ ಕೇಳಿದ್ರೆ ಅವರು ದೊಡ್ಡ ದೊಡ್ಡ ಸಿದ್ಧಾಂತಗಳ ಬಗ್ಗೆ ಮಾತಾಡಲ್ಲ. ಅವರಿಗೆ ಬೇಕಿರೋದು ತುಂಬಾನೇ ಬೇಸಿಕ್. ನಮ್ಮೂರಿಗೆ ಒಳ್ಳೆ ರೋಡ್ ಇಲ್ಲ, ಸರಿಯಾಗಿ ನೀರ್ ಬರಲ್ಲ, ಬೆಳೆದ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ಬರಗಾಲದಿಂದ ಕಷ್ಟ ಆಗಿದೆ, ಕೊಟ್ಟ ಭರವಸೆಗಳೆಲ್ಲ ಸುಳ್ಳಾಗಿದೆ. ಈ ಥರದ ಸಮಸ್ಯೆಗಳೇ ಅವರನ್ನ ದಿನನಿತ್ಯ ಕಾಡುತ್ತಿರೋದು. ಅಂದ್ರೆ ಜನ ಕೇಳ್ತಾ ಇರೋದು ತಮ್ಮ ಬದುಕನ್ನ ಸ್ವಲ್ಪ ಸುಧಾರಿಸುವಂತ ನಕ್ಕರ ಕೆಲ್ಸಗಳನ್ನ. ಜನರ ಬೇಡಿಕೆಗಳು ಇಷ್ಟು ಸಿಂಪಲ್ ಆಗಿ, ಇಷ್ಟು ನೇರವಾಗಿರುವಾಗ ಒಂದು ಸಿಸ್ಟಮ್ ಯಾಕೆ ಅದಕ್ಕೆ ಸ್ಪಂದಿಸೋಕೆ ಫೇಲ್ ಆಗುತ್ತೆ? ಇಲ್ಲಿ ನಾವು ಯಾರೋ ಒಬ್ಬ ವ್ಯಕ್ತಿನ ದೂಷಿಸ್ತಾ ಇಲ್ಲ, ಬದಲಿಗೆ ಇಡೀ ಸಿಸ್ಟಮ್ ಎಲ್ಲಿ ಎಡವಿದೆ ಅಂತ ನೋಡ್ತಾ ಇದೀವಿ. ನೆನ್ಪಿಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕೋ ಹಕ್ಕು ಕೊಟ್ಟಿದೆ. ಜನರ ಮಾತನ್ನ ಕೇಳೋದು, ಅದಕ್ಕೆ ಸ್ಪಂದಿಸೋದು ಆಡಳಿತದ ಜವಾಬ್ದಾರಿ. ಆ ಜವಾಬ್ದಾರಿ ನಿರ್ವಹಣೆಯಲ್ಲಿ ಎಲ್ಲಿ ದೋಷ ಆಗಿದೆ ನೋಡೋಣ. ಈ ವೈಫಲ್ಯಕ್ಕೆ 3 ಮುಖ್ಯ ಕಾರಣಗಳನ್ನ ನಾವು ಗುರುತಿಸಬಹುದು. 1, ಅಭ್ಯರ್ಥಿ ಆಯ್ಕೆಯಲ್ಲೇ ಸಮಸ್ಯೆ. ಜನರಿಂದ ದೂರ ಇರೋರನ್ನ, ಜನರ ಕಷ್ಟ ಅರಿಯದವರನ್ನ ನಿಲ್ಲಿಸೋದು. 2, ಹಳ್ಳಿಗಳ ಸಮಸ್ಯೆಗಳನ್ನ ಪೂರ್ತಿಯಾಗಿ ಕಡೆಗಣಿಸೋದು. ರೈತರ ಸಾಲ, ನೀರಾವರಿ ಇವೆಲ್ಲ ಮರೆತುಬಿಡೋದು. 3ನೇದು, ಸಾಮಾಜಿಕ ಮೈತ್ರಿಯನ್ನು ಕಟ್ಟುವಲ್ಲಿನ ವಿಫಲತೆ. ಅಂದ್ರೆ ಪ್ರಬಲ ಸಮುದಾಯಗಳಾದ ಒಕ್ಕಲಿಗ ಮತ್ತು ಮುಸ್ಲಿಂ ಮತದಾರರನ್ನ ಒಟ್ಟಿಗೆ ತರೋಕೆ ಆಗಿಲ್ಲ. ಈ ಒಂದು ಮಾತು ಪೂರ್ತಿ ಸಮಸ್ಯೆಯನ್ನ ಒಂದೇ ಲೈನಲ್ಲಿ ಹೇಳಿಬಿಡುತ್ತೆ. ರಾಜ್ಯ ಮಟ್ಟದಲ್ಲಿ ಎಷ್ಟೇ ದೊಡ್ಡದಾಗಿ ಅಭಿವೃದ್ಧಿ ಬಗ್ಗೆ ಹೇಳಿದ್ರೂ ಜನರಿಗೆ ತಮ್ಮ ಊರಲ್ಲಿ ತಮ್ಮ ಕಣ್ಣಿಗೆ ಕಾಣೋ ಥರ ಏನೋ ಆಗಿಲ್ಲ ಅಂದಾಗ ನಂಬಿಕೆ ಹೋಗುತ್ತೆ. ನಾಗಮಂಗಲದಲ್ಲಿ ಆಗಿರೋದು ಅದೇ. ರಾಜ್ಯದ ಪ್ರಗತಿಗೂ ಕ್ಷೇತ್ರದ ವಾಸ್ತವಕ್ಕೂ ಸಂಬಂಧವೇ ಇಲ್ಲದಂತಾಗಿದೆ. ಇಲ್ಲಿವರೆಗೂ ನಾವು ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ವಿ. ಸರಿ, ಈಗ ಸೊಲ್ಯೂಷನ್ ಏನು? ಇದು ಬರೀ ರಾಜಕೀಯ ತಂತ್ರ ಅಲ್ಲ, ಇದೊಂದು ಆಡಳಿತದ ನೀಲನಕ್ಷೆ. ಪಕ್ಕಾ ಡೇಟಾ ಮೇಲೆ ನಿಂತಿರೋ ನೀಲನಕ್ಷೆ.
ಜನರ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸುವ ಅಳತೆ ಮಾಡಬಹುದಾದ ಫಲಿತಾಂಶಗಳನ್ನು ಕೊಡೋ ಒಂದು ಪ್ಲಾನ್. ನೋಡಿ, ಈ ಸ್ಲೈಡ್ ತುಂಬಾನೇ ಮುಖ್ಯ. ಯಾಕಂದ್ರೆ ಇದು ಬರೀ ಸಮಸ್ಯೆ ಅಲ್ಲ, ಅದಕ್ಕೆ ಪರಿಹಾರವನ್ನೂ ಹೇಳ್ತಾ ಇದೆ. ರಸ್ತೆಗಳಿಗೆ 80-100 ಕೋಟಿ, ಇದರಿಂದ 2 ವರ್ಷದಲ್ಲಿ 2,000 ಜನರಿಗೆ ಕೆಲಸ ಸಿಗುತ್ತೆ. ಕುಡಿಯೋ ನೀರಿಗಾಗಿ 50 ಕೋಟಿ, ಕೇವಲ 18 ತಿಂಗಳಲ್ಲಿ 15 ಹಳ್ಳಿಗಳಿಗೆ 24/7 ನೀರು, ಮತ್ತು ಕೃಷಿಗಾಗಿ ಒಂದು ಸಂಸ್ಕರಣಾ ಘಟಕ. ಇದರಿಂದ 1,500 ಉದ್ಯೋಗ ಸೃಷ್ಟಿಯಾಗುತ್ತೆ. ಜೊತೆಗೆ ರೈತರ ಬೆಳೆಗೆ 15% ಹೆಚ್ಚು ಬೆಲೆ ಸಿಗುತ್ತೆ. ಪ್ರತಿಯೊಂದು ಯೋಜನೆಗೂ ಒಂದು ಲೆಕ್ಕ ಇದೆ, ಒಂದು ಟೈಮ್ಲೈನ್ ಇದೆ. ಜನರಿಗೆ ನೇರವಾಗಿ ಏನು ಲಾಭ ಅನ್ನೋದು ಸ್ಪಷ್ಟವಾಗಿದೆ. ಒಳ್ಳೆ ಯೋಜನೆ ಮಾಡ್ರೆ ಮಾತ್ರ ಸಾಕಾ? ಇಲ್ಲ, ಅದನ್ನ ಜನರ ಹತ್ರಕ್ಕೆ ತಲುಪಿಸ್ಬೇಕಲ್ವಾ? ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಹಾರ್ಡ್ವೇರ್ ಜೊತೆ ನಂಬಿಕೆ ಅನ್ನೋ ಸಾಫ್ಟ್ವೇರ್ ಕೂಡ ಅಷ್ಟೇ ಮುಖ್ಯ. ಒಡೆದು ಹೋದ ನಂಬಿಕೆಯ ಸೇತುವೆಗಳನ್ನ ಮತ್ತೆ ಕಟ್ಟೋದು ಹೇಗೆ? ಅದಕ್ಕೆ ಒಂದು ಸರಿಯಾದ ಸಂವಹನ ತಂತ್ರ ಬೇಕು. ಏನ್ ಮಾತಾಡ್ಬೇಕು ಅನ್ನೋಕ್ಕಿಂತ ಏನ್ ಮಾತಾಡ್ಬಾರ್ದಿ ಅನ್ನೋದು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಜನರ ನಿಜವಾದ ಸಮಸ್ಯೆಗಳಾದ ಭ್ರಷ್ಟಾಚಾರ, ನಿಂತೋದ ಯೋಜನೆಗಳ ಬಗ್ಗೆ ಮಾತಾಡಿ. ಧರ್ಮ, ಜಾತಿ, ಕೋಮು ರಾಜಕಾರ್ಯದ ಮಾತುಗಳನ್ನ ಪೂರ್ತಿಯಾಗಿ ಬಿಡ್ಬಿಡಿ. ಯಾಕಂದ್ರೆ ಡೇಟಾ ಪ್ರಕಾರ ಆ ಥರದ ಮಾತುಗಳು ಇಲ್ಲಿ ವರ್ಕ್ ಆಗಿಲ್ಲ, ಬದಲಿಗೆ ಉಲ್ಟಾ ಹೊಡೆದಿದೆ. ಈ ಹೊಸ ಮೆಸೇಜನ್ನ ಜನರಿಗೆ ತಲುಪಿಸೋಕೆ ಟೆಕ್ನಾಲಜಿ ಬೇಕೇ ಬೇಕು, ಆದ್ರೆ ಅದನ್ನ ಜವಾಬ್ದಾರಿಯಿಂದ ಬಳಸಬೇಕು. ವಾಟ್ಸ್ಆ್ಯಪ್ನಲ್ಲೂ ಎಲ್ರಿಗೂ ಮೆಸೇಜ್ ಕಳಿಸ್ತೀವಿ ಅಂದ್ರೆ ಅವರ ಪ್ರೈವಸಿಯನ್ನ ಗೌರವಿಸಬೇಕು. ಭಾರತದ DPDP ಕಾನೂನಿನ ಪ್ರಕಾರ ಅವರ ಅನುಮತಿ ಇಲ್ಲದೆ ನಾವು ಅವ್ರನ್ನ ಸಂಪರ್ಕಿಸೋದು ತಪ್ಪು. ಸೊ ಟೆಕ್ನಾಲಜಿಯನ್ನ ಜನರ ಸಮಸ್ಯೆ ಕೇಳೋಕೆ, ಒಳ್ಳೆ ಮಾಹಿತಿ ಕೊಡೋಕೆ, ಸುಳ್ಳು ಸುದ್ದಿಗಳಿಗೆ ತಕ್ಷಣ ಉತ್ತರ ಕೊಡೋಕೆ ಬಳಸಬೇಕು. ಸರಿ, ನಾವು ಇಲ್ಲಿಯವರೆಗೆ ನೋಡಿದ ಎಲ್ಲಾ ಅಂಶಗಳನ್ನ ಒಟ್ಟು ಸೇರಿಸಿದ್ರೆ ನಮ್ಗೆ ಮುಂದಿನ ದಾರಿ ಕಾಣಿಸ್ತೈತೆ. ಸಮಸ್ಯೆನ ಅರ್ಥ ಮಾಡ್ಕೊಂಡ್ವಿ, ಪರಿಹಾರದ ನೀಲನಕ್ಷೆ ಕೂಡ ಇದೆ. ಈಗ ಈ ಜನಕೇಂದ್ರಿತ ರಾಜಕೀಯವನ್ನ ನಿಜವಾಗಿಯೂ ಜಾರಿಗೆ ತರೋದು ಹೇಗೆ? ನಮ್ಮ ಶಿಫಾರಸ್ಸು ತುಂಬಾನೇ ನೇರವಾಗಿದೆ. 2028ರಲ್ಲಿ ಗೆಲ್ಬೇಕಂದ್ರೆ ಹೊಸ ಪ್ಲಾನ್ ಮಾತ್ರ ಸಾಲದು. ಹೊಸ ನಾಯಕ ಬೇಕು. ಜನರಿಗೆ ನಂಬಿಕೆ ಬರೋ ತರಹದ, ರೈತರ ಬಗ್ಗೆ ಕಾಳಜಿ ಇರೋ, ಗೌರವ ಇರೋ ನಾಯಕ. ಆ ನಾಯಕನ ಹತ್ರ ಬರೀ ಮಾತಿರಬಾರ್ದು. ಈ ಡೇಟಾ ಆಧಾರಿತ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರೋ ತಾಕತ್ತು ಮತ್ತು ಬದ್ಧತೆ ಇರಬೇಕು. ಹಾಗಾದ್ರೆ ಒಂದು ರಾಜಕೀಯ ವ್ಯವಸ್ಥೆ ಜನರ ನಂಬಿಕೆಯನ್ನ ವಾಪಸ್ ಗಳಿಸೋಕೆ ತನ್ನನ್ನ ತಾನೇ ಪೂರ್ತಿಯಾಗಿ ಬದಲಾಯಿಸ್ಕೊಡಕ್ಕೆ ಸಾಧ್ಯನಾ? ಈ ಪ್ರಶ್ನೆ ಬರೀ ನಾಗಮಂಗಲಕ್ಕೆ ಸಂಬಂಧಿಸಿದ್ದಲ್ಲ, ಇದು ಇಡೀ ನಮ್ಮ ಪ್ರಜಾಪ್ರಭುತ್ವದ ಮುಂದಿರೋ ಪ್ರಶ್ನೆ. ನೀವು ಒಬ್ಬ ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನ ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mg@blueprintstrategies.ai ನಲ್ಲಿ ಸಂಪರ್ಕಿಸಿ, ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ